ಮೊಹರಂ ಹಬ್ಬದ ಪ್ರಯುಕ್ತ ಯರಗಟ್ಟಿಯಲ್ಲಿ ಶಾಂತಿ ಸಭೆ. ಮೊಹರಂ ಹಬ್ಬದ ಪ್ರಯುಕ್ತ ನಿನ್ನೆ ಮುರುಗೋಡ್ ಪೊಲೀಸ್ ಠಾಣೆ ಸಿಪಿಐ ಮತ್ತು ಯರಗಟ್ಟಿ ಪೊಲೀಸ್ ಉಪಠಾಣೆ ಪಿಎಸ್ಐ ಅವರ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಯರಗಟ್ಟಿ ಪಟ್ಟಣದ ಸಾರ್ವಜನಿಕರು, ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಪಿಎಸ್ಆರ್, ಮಾನವ ಹಕ್ಕುಗಳ ರಕ್ಷಣಾ ಆಯೋಗ, ಭ್ರಷ್ಟಾಚಾರ ವಿರೋಧಿ ವಿಭಾಗದ ಯರಗಟ್ಟಿ ತಾಲೂಕು ಅಧ್ಯಕ್ಷರಾದ ಗಂಗಪ್ಪ ಈಟಗೌಡರ್, ಬೆಳಗಾವಿ ಜಿಲ್ಲಾ ವಿದ್ಯಾರ್ಥಿ ಘಟಕದ ಗೌರವಾಧ್ಯಕ್ಷರಾದ ಸಿದ್ದಪ್ಪ ಕೊತ್ತಲ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ ತೇನ್ಗಿ, ಸಂಘಟನೆಯ ಸದಸ್ಯ ಬಸವರಾಜ್ ತವಗದ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಜರಿದ್ದರು. ಈ ವೇಳೆ ಮಾತನಾಡಿದ ಪಿಎಸ್ಐ ಅವರು, ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದೆ. ಎಲ್ಲರೂ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವದಿಂದ ಹಬ್ಬವನ್ನು ಆಚರಿಸುವಂತೆ ಕರೆ ಕೊಟ್ಟರು. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ರೌಡಿಸಂ ಮತ್ತು ಅಶಾಂತಿಗೆ ಪ್ರೇರೇಪಿಸುವ ಪೋಸ್ಟ್ಗಳು ಮತ್ತು ಪುಂಡಾಟಿಕೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಎಚ್ಚರಿಕೆ ಕೊಟ್ಟರು. ಸಭೆಯಲ್ಲಿ ಸಾರ್ವಜನಿಕರು ಮೊಹರಂ ಹಬ್ಬದ ಸಂದರ್ಭದಲ್ಲಿ ಯರಗಟ್ಟಿ ಪಟ್ಟಣದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸುವುದರ ಜೊತೆಗೆ ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದು ಮನವಿ ಮಾಡಿಕೊಂಡರು. ಯರಗಟ್ಟಿ ಹೊರ ಠಾಣೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ನಾವು ಕರೆದಿದ್ದು, ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಯರಗಟ್ಟಿ ಗ್ರಾಮದ ಎಲ್ಲ ನನ್ನ ಮಾರ್ಗದರ್ಶ ಸಹೋದರರೆಲ್ಲ ಬಂದಿದ್ರಿ. ಎಲ್ಲ ಹಳ್ಳಿಗಳಿಂದ, ಸಾಕಷ್ಟು ಹಳ್ಳಿಗಳಿಂದ ನನ್ನ ಸಿಬ್ಬಂದಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಎಲ್ಲ ತಮ್ಮ ಕರ್ತವ್ಯಗಳನ್ನು, ಸಾಕಷ್ಟು ಕೆಲಸಗಳನ್ನು ಬದಿಗಿಟ್ಟು ಬಂದಿದ್ದೀರಿ. ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಇದು 4ನೇ ವರ್ಷದ ಮೊಹರಮ್ಮನ ನಿಮ್ಮ ಊರಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ವಿಷಯ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಎಲ್ಲ ಗ್ರಾಮದಲ್ಲಿ ಹಿರಿಯರು, ನಮ್ಮ ಯರಗಟ್ಟಿ ಹಿರಿಯರು ವಿಚಾರಗಳನ್ನು ಹೇಳಿದರು. ಹಳ್ಳಿಗಳ ನಂತರ ಮಾತಾಡ್ತೀನಿ. ಇಸ್ಲಾಂ ಧರ್ಮದ ಸಹೋದರರು ಆ ಮೊಹರಮ್ಮದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತಕ್ಕಂಥದ್ದು ಬಹಳಷ್ಟು ಜನ ಇಸ್ಲಾಂ ಧರ್ಮದವರು ಗೊತ್ತಿದೆ. ಯಾಕೆ ಈ ಮಾತನ್ನು ನಾನು ಹೇಳ್ತೇನೆ ಅಂತಂದ್ರೆ, ನಾವು ನಮ್ಮ ಮಠಪತಿ ಸಾಹೇಬರಿಗಾಗಲಿ ಪೊಲೀಸ್ ಇಲಾಖೆಯವ್ರಿಗೆ ಏನು ಹೇಳ್ತೀವಿ ಅಂತಂದ್ರೆ, ನಮ್ಮ ಎಲ್ಲ ಕಡೆಗೆ ಸಾಕಷ್ಟು ಜನ ಸಿಬ್ಬಂದಿಯನ್ನು ಕೊಟ್ಟ ನಮಗೆ ರಕ್ಷಣೆ ಕೊಡ್ರಿ, ಕೆಲವು ಜನ ಗದ್ದಲ ಮಾಡ್ತಕ್ಕಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಹದ್ದುಬಸ್ತಿಯಲ್ಲಿ ಈಡ್ರಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ಅವರಿಗೆ ನಾವು ಸಬ್ಮಿಟ್ ಮಾಡುವಂಥ ಒಂದು ಹಬ್ಬವನ್ನು ಆಚರಿಸ್ತೀವಿ. ಶಾಂತ ರೀತಿಯಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಯಾವುದೇ ಗಲಾಟೆ ಆಗಿಲ್ಲ ಇನ್ನಿವರೆಗೆ. ಆ ಗಲಾಟೆ ಮಾಡಲಿಕ್ಕೆ ಸಾಹೇಬರಾಗಲಿ ಪೊಲೀಸ್ ಇಲಾಖೆ ಆಗಲಿ ಅದಕ್ಕೆ ಆಸ್ಪದ ಯಾವತ್ತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅದಕ್ಕೆ ಒಂದು ನಮ್ಮದು ಬೇಡಿಕೆ ಏನಪ್ಪ ಅಂತಂದ್ರೆ, ಒಂಟ್ಯಾರ ಓಣ್ಯಾಗ ಭಾಳ ಕ್ರೌಡ್ ಆಕತ್ತಾರೆ. ಕತ್ತಲ ರಾತ್ರಿ ದಿವಸ, ಗಂಧ ರಾತ್ರಿ ದಿವಸ ಸರ್ ಅಲ್ಕಟ್ಟದಂತ ಅಲ್ಲಿಂದ ಒಂದು ಪ್ರೊಸೆಸ್ ಆಕತಿ. ಅಲ್ಲಿ ಜನ ಭಾಳ ಕ್ರೌಡ್ ಆಕತ್ತೆ. ಗಂಧ ರಾತ್ರಿ ದಿವಸ, ಕತ್ತಲ ರಾತ್ರಿ ದಿವಸ, ಪೂರ್ತಿ ಕ್ರೌಡ್ ಆಕತ್ತೆ. ಎಲ್ಲಿ ಒಂಟ್ಯಾರ ಓಣ್ಯಾಗ. ಆಮೇಲೆ ಕಿತ್ತು ಆಯ್ತೈತಿ ಕರಿಗುಣೂರಿನ ಒಳಗೆ. ಒಂದು ಅಲ್ಲೊಂದು CCTV ಕ್ಯಾಮ್ರಾ ಅಳವಡಿಕೆ ಮಾಡಬೇಕು. ಆಮೇಲೆ ಎದುರು ಭೇಟಿ ಆಕತ್ರಿ ಎಲ್ರಿ ಇದ್ರಾಗ ವೆಂಕಟರಮಣ ಗುಡಿ ಹತ್ರ ಎದುರು ಭೇಟಿ ಆಕತಿ. ಅಲ್ಲೊಂದು 2 CCTV ಕ್ಯಾಮ್ರಾ ಅಳವಡಿಕೆ ಮಾಡಬೇಕು. ಕರಿಗೊಂಡವ್ರ ಓಣಿ ಅಲ್ರಿ, ಅಲ್ಲೊಂದು CCTV ಕ್ಯಾಮ್ರಾ ವ್ಯವಸ್ಥೆ ಆಗಬೇಕು. ಲಕ್ಷ್ಮೀ ಗುಡಿ ಹತ್ತಲ್ಲ, ವೆಂಕಟರಮಣ ಗುಡಿ ಹತ್ರ ದೇಸಾರ ಹೊಡೆದ ಅಲ್ಲಿ CCTV ಕ್ಯಾಮ್ರಾ ವ್ಯವಸ್ಥೆ ಆಗಬೇಕು ರೀ. 26 ಮಾರ್ನಿಂಗ್ ಸರ್, ಅವತ್ತು ಅಲ್ಲೇ